ಪ್ರತಿ ವರ್ಷ ಮುಂಗಾರು ಮಳೆ ಇತ್ತು, ಆ ಮುಂಗಾರು ಮಳೆ ಕಡಿಮೆ ಆಯಿತು, ಬೆಳೆ ಏನೋ ಇದಾಯಿತು. ಅದು ಹಿಂಗಾರು ಮಳೆ ಬೆಳೆ ಆಗಿದ್ದಕ್ಕೆ ಬೆಳೆ ಸಮೃದ್ಧವಾಗಿ ಬಂದೈತೆ. ಆ ರಾಗಿನ ಕೊಯ್ದು ಮನೇಲಿ ಹಾಕೊಂಡ್ರೆ ಮನೆ ಚಿಕ್ಕದು, ಮಿದ್ಮೇಲೆ ಹಾಕೊಂಡ್ರೆ ಟಾರ್ಪಲ್ ಇಲ್ಲ. ಪ್ರತಿ ವರ್ಷ ಟಾರ್ಪಲ್ಗೆ ಬರ್ತಾ ಇರ್ತದೆ. ZP ಮೆಂಬರು, TP ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷನು, ಗ್ರಾಮ ಪಂಚಾಯತ್ ಸದಸ್ಯನು ಅಂತೇಳ್ಬಿಟ್ಟು ಒಂದೊಂದೇ ಹೋಗ್ತಾಯಿದೆ. ಈಗ ಆನ್ಲೈನ್ ಅಂತ ಹೇಳ್ತೀರ ನೋಡಿ, ಅವರು ಅಷ್ಟು ಜನ ಇದ್ದಾರಲ್ಲ, ಆನ್ಲೈನ್ ಮುಖ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಗಡಿಭಾಗದವ್ರು ಅವರು, ಕುರುಬ್ರಳ್ಳವರು ಏನಕ್ಕ. ಈಗ ನನಗೆ ಗೊತ್ತಿದೆ ಆನ್ಲೈನ್ ಹಾಕ್ಬೇಕಂತೇಳಿ, ರಾಜೇಶನ್ ಗೊತ್ತಿದೆ, ಭಾಸ್ಕರನ್ ಗೊತ್ತೈತೆ, ಎಲ್ರಿಗೂ ಗೊತ್ತೈತೆ, ಕೆಲವ್ರಿಗೆ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳೋದೇನೆಂದರೆ ಆನ್ಲೈನನ್ನು ಇದು ಬಿಟ್ಬಿಡು. ಇವಾಗ ಏನು ಬಂದಿದೆಯೋ ನಾವು ಹೇಳೋದಂದರೆ ಉಳ್ಳೋರ್ಗೆ ಬೇಡ, ಶ್ರೀಮಂತರಿಗೆ ಬೇಡ, ಇಲ್ಲದೋರ್ಗೆ ಅವ್ರನ್ನ ಗುರುತಿಸಿ, ಯಾರು ಮನೆ ಇಲ್ಲೋ, ಯಾರು ತೆನೆ ಇದು ಮಾಡ್ಕೊತಾರೋ ಅಂಥವ್ರಿಗೆ ಟಾರ್ಪಲ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಅದ್ರ ಜೊತೆಗೆ ಈ ಪದೇ ಮತ್ತೆ ಈ ನಕಲಿ ಔಷಧಿಗಳು ಜಾಸ್ತಿ ಆಗ್ತಾಯಿದೆ ನಿಮ್ಮ ಮುಳುಬಾಗಿಲಲ್ಲಿ. ತಮಿಳ್ನಾಡಿಂದ ಒಂದು ಲೋಡೇ ಕರೆಸ್ತಾ ಇದ್ದಾರೆ. ಆ ಲೋಡ್ ಪಾಯಿಂಟು ಹೇಳ್ತೀನಿ, ಎಲ್ಲಿ ಇಳಿಸ್ತಾನಂತೂ ಹೇಳ್ತೀನಿ. ನಾನು ಇವಾಗ ಬಹಿರಂಗ ಕಳಿಸಿದ್ರೆ ಅದು ಇದಾಗ್ತದೆ, ಎಲ್ಲಿದೆ ಅಂತ ಹೇಳ್ತೀನಿ. ಅವನು ಪಾಪ ಮಾವು ತೋಪುಗಳಾಗ ಅದೇನು ಹೇಳ್ತಾರಲ್ಲ, ಯಾವುದೋ ಫಿಲಿಮ್ ಬಂದಿತ್ತಲ್ಲ ಇವೊಂದು ಮಹೇಶ್ ಬಾಬುದು, ಮಾವು ತೋಪಲ್ಲ ಕೊಟ್ಲಾಡ್ತಾರೆ ಸುಡಿ, ಹಂಗಾಗ್ಬಿಟ್ಟಿದೆ ಏನಕ್ಕ. ನಮ್ದೇನೆಂದರೆ ತಿನ್ನೋ ಉಪ್ಪು ಕೂಡ ಕಲಬೆರಕೆ, ತಿನ್ನೋ ಗೊಬ್ಬರ ಕೂಡ ಕಲಬೆರಕೆ, ಹಾಕಿ ನಮ್ಗೆ ಸಾಕಾಗ್ಬಿಟ್ಟಿದೆ. ದಯವಿಟ್ಟು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಹಿಂಗಾರು ಮಳೆ ಆರ್ಭಟ ಹಾಗೂ ಉತ್ತಮ ಮಳೆಯಿಂದ ಇವತ್ತು ಜಿಲ್ಲಾದ್ಯಂತ ರಾಗಿ ಬೆಳೆ ಉತ್ತಮವಾಗಿ ಆಗಿದೆ. ರಾಗಿ ಫಸಲು ಸಹ ಬಂದೈತೆ. ಆದರೆ ಆ ಒಂದು ರಾಗಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಅವಶ್ಯಕತೆ ಇರುವಂಥ ಟಾರ್ಪಲ್ಗಳು ಬಡವರಿಗೆ ಸಿಗ್ತಾಯಿಲ್ಲ. ಪ್ರತಿ ವರ್ಷವೂ ಬರ್ತದೆ ಟಾರ್ಪಲ್ಗಳು, ಆದರೆ ರಾಜಕೀಯ ಬೆಂಬಲ ಇರುವಂಥ ವ್ಯಕ್ತಿಗಳಿಗೆ ತಲುಪ್ತಾ ಇದೆ ಹೊರತು ಕಡೆಯ ಬಡ ರೈತರಿಗೆ ಇದು ತಲುಪ್ತಾ ಇಲ್ಲ. ಯಾಕಂದರೆ ಇವತ್ತು ರಾಗಿ ಕಟಾವು ಮಾಡಿಕೊಂಡು ಇವತ್ತು ಅವ್ರು ಮಿದ್ದೆ ಮೇಲೆ ಹಾಕ್ಬೇಕಾದ್ರೆ ಟಾರ್ಪಲ್ ಬೇಕು, ಮನೆ ಒಳಗಡೆ ಹಾಕೋಣಂದರೆ ಜಾಗದ ಸಮಸ್ಯೆ ಇದೆ. ಈ ಕೂಡಲೇ ಸಂಬಂಧಪಟ್ಟ ಈ ಒಂದು ಕೃಷಿ ಸಹಾಯಕ ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರು ಬಡವರಿಗೆ ಆನ್ಲೈನ್ ಮುಖಾಂತರ ಬಿಟ್ಟು ಬಡವರನ್ನು ಗುರುತಿಸಿ ಅವರಿಗೆ ಟಾರ್ಪಲ್ ವಿತರಣೆ ಮಾಡುವ ಜೊತೆಗೆ ಜಿಲ್ಲಾದ್ಯಂತ ಅದರಲ್ಲೂ ಮುಳುಬಾಗಿಲು ಗಡಿಭಾಗಗಳಲ್ಲಿ ರೈತರ ಮರಣ ಶಾಸನವನ್ನು ಬರೀತಾರ. ನಕಲಿ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ಹಾವಳಿ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಇವತ್ತು ವಿಜಿಲೆನ್ಸಿ ತಂಡ ಇದೆ. ಆ ವಿಜಿಲೆನ್ಸಿ ತಂಡ ಅಲ್ಲಿಗೆ ಹೋಗೋ ಒಳಗಾಗಿ ಅವರು ಎಚ್ಚೆತ್ಕೊಳ್ತಾ ಇದ್ದಾರೆ. ಆ ವ್ಯಾಪಾರಸ್ಥರು, ದಂಧೆಕೋರರು. ಇದರಿಂದ ಜೊತೆಗೆ ಇವತ್ತು ಆ ದಂಧೆಕೋರರ ವ್ಯಾಪಾರ ಯಾವ ರೀತಿ ಇದೆ ಅಂದರೆ ಸಂಜೆ 6ರಿಂದ ಬೆಳಗ್ಗೆ 6 ಗಂಟೆ ಮಾಡ್ತಾರೆ, ಕಳ್ಳರ ರೀತಿಯಲ್ಲಿ ಮಾಡೋದು. ಯಾಕಂದರೆ ಅವ್ರು ಕಳ್ಳರೆ, ತಮಿಳ್ನಾಡಿಂದ ಬಂದು ಆಂಧ್ರದಿಂದ ಬಂದು ರೈತರನ್ನು ವಂಚನೆ ಮಾಡ್ತಾರೋ ಕಳ್ಳರೆ. ಆ ಒಂದು ನಕಲಿ ಬಿತ್ತನೆ ಬೀಜ, ಕೀಟನಾಶಕ ಮತ್ತು ರಸಗೊಬ್ಬರಗಳ ನಿಯಂತ್ರಣಕ್ಕೆ ವಿಶೇಷವಾದ ಕೃಷಿ ಇಲಾಖೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಈ ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಗುಣಮಟ್ಟದ ಔಷಧಿಗಳನ್ನು ವಿತರಣೆ ಮಾಡಬೇಕಂತೇಳಿ ಈ ಮೂಲಕ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ಟೊಮಾಟೋಕ್ಕೆ ಬರ್ತಾರ ರೋಗ ನಿಯಂತ್ರಣ ಆಗ್ತಾ ಇಲ್ಲ. ಒಂದು 10 ರೂಪಾಯಿ ಕೊಟ್ಟು ಸೊಳ್ಳೆ ಬತ್ತಿ ತೊಗೊಂಡ್ರೆ ಅದು ಏನು ಇವತ್ತು ಕಂಟ್ರೋಲ್ಗೆ ಬರ್ತಾಯಿದೆ ರೋಗ, ಆದರೆ ಸೊಳ್ಳೆ ಕಂಟ್ರೋಲ್ಗೆ ಬರ್ತಾಯಿದೆ. ಆದರೆ ಟೊಮಾಟೋಗೆ ಬಾಧಿಸಿರೋಂಥ ರೋಗ ಯಾವ ರೀತಿ ಇದೆ ಅಂದರೆ ಖಂಡಿತವಾಗ್ಲೂ ರೈತನ ಹಾಳಾಕ ಹೋಗ್ತಾ ಇದ್ದೇನೋ ಹೊರತು ಅಂಗಡಿಗಳವರು ಶ್ರೀಮಂತ ಆಗ್ತಾರೆ, ವ್ಯಾಪಾರಸ್ಥರು ಶ್ರೀಮಂತರಾಗ್ತಾರೆ, ರೈತನ ಮಾತ್ರ ಇವತ್ತು ಬೀದಿಗೆ ಬೀಳ್ತಾ ಇದ್ದಾನೆ. ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಆ ಒಂದು ಗುಣಮಟ್ಟದ ಔಷಧಿಗಳನ್ನು ವಿತರಣೆ ಮಾಡೋದ ಅಂಗಡಿ ಮಾಲೀಕರು ಮತ್ತು ದಂಧೆಕೋರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರಿಗೆ ಅವಶ್ಯಕತೆ ಇರುವ ಗುಣಮಟ್ಟದ ಔಷಧಿಗಳನ್ನು ಈ ಒಂದು ಕೃಷಿ ಇಲಾಖೆಯಿಂದನೇ ವಿತರಣೆ ಮಾಡಬೇಕಂತೇಳಿ ಈ ಮೂಲಕ ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ನೀಡ್ತಾಯಿದೆ.